ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಆ, ವಿಷಯ ಆಡಳಿತ ಕಾನೂನಿಗೆ ಸಂಬಂಧಪಟ್ಟಂತಹ ಆ, ಸರ್ಕಾರಿ ಕರಾರುಗಳಿಗೆ ಸಂಬಂಧಪಟ್ಟಂತಹ ವಿಷಯ. ಅದರಲ್ಲಿ ಒಂದು ಸಿದ್ಧಾಂತ ಇದು ಡಾಕ್ಟ್ರಿನ್ ಆಫ್ ಪ್ರಾಮಿಸರಿ ಇಸ್ಟಾಪಲ್ ಅಂತ ಹೇಳ್ತೀವಿ ನಾವು. ಈಗ ಕರಾರಿಗೆ ಸಂಬಂಧಪಟ್ಟಂತೆ ಮತ್ತು ಅಪಕೃತ್ಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಸಂಬಂಧವನ್ನು ನಾವು ಚರ್ಚೆ ಮಾಡಿದ್ದೀವಿ. ಆಡಳಿತ ಕಾನೂನಿನಲ್ಲಿ ಸರ್ಕಾರದ ಬಾಧ್ಯತೆ ಏನು, ಯಾವ ವಿಷಯದಲ್ಲಿ ನಾವು ಸುಮಾರು ವಿಷಯಗಳಲ್ಲಿ ನೋಡಿದ್ದೀವಿ. ಅದರವನ್ನು ನಾವೇನು ಹೇಳ್ತೀವಿ, ಡಿಸ್ಕ್ರಿಷನ್ ಅಂತ ಹೇಳ್ತೀವಿ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ, ಮತ್ತು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತೀವಿ. ಈ ಎಲ್ಲ ವಿಷಯಗಳಲ್ಲಿ ನಾವು ಆಡಳಿತ ಕಾನೂನಿನ ಸಂಬಂಧಗಳನ್ನು ನೋಡಿದ್ದೀವಿ. ಅದರಂತೆ ಸರ್ಕಾರ ಒಂದು ಕರಾರು ಮಾಡಿದಾಗ ಕರಾರಿನ ರೀತಿಯಲ್ಲಿ ಯಾವ ರೀತಿ ಬಾಧ್ಯತೆಯನ್ನು ಹೊಂದಿದೆ ಮತ್ತು ಅಪಕೃತ್ಯದ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಬಾಧ್ಯತೆಯನ್ನು ಹೊಂದಿದೆ ಅನ್ನೋದನ್ನು ನಾವು ಈಗ ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ಈ ಯೂನಿಟ್ 4ರಲ್ಲಿ 3 ಸಿದ್ಧಾಂತಗಳನ್ನು ನಾವು ನೋಡಬೇಕಾಗಿದೆ. ಅದರಲ್ಲಿ ಈ ಕರಾರಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಾಮಿಸರಿ ಇಸ್ಟಾಪಲ್ ಸಿದ್ಧಾಂತವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ದಿ ಡಾಕ್ಟ್ರಿನ್ ಆಫ್ ಪ್ರಾಮಿಸರಿ ಇಸ್ಟಾಪಲ್ ಅಂತ ಹೇಳ್ತೀವಿ ನಾವು. ಡಾಕ್ಟ್ರಿನ್ ಆಫ್ ಪ್ರಾಮಿಸರಿ ಇಸ್ಟಾಪಲ್ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋಣ ಇವತ್ತು. ಇದರಲ್ಲಿ ಪ್ರಮುಖವಾಗಿ ದಿಸ್ ಡಾಕ್ಟ್ರಿನ್ ಈಸ್ ಆ್ಯಕ್ಚುಲಿ ಅಪ್ಲಿಕೇಬಲ್ ಇನ್ ಪ್ರೈವೇಟ್ ಸ್ಪಿಯರ್. ಬೇಸಿಕಲಿ ಇಟ್ ಈಸ್ ಅಪ್ಲಿಕೇಬಲ್ ಇನ್ ಪ್ರೈವೇಟ್ ಲಾ ಡೊಮೈನ್ ಅಂತ ಹೇಳ್ತೀವಿ ನಾವು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಸೆಕ್ಷನ್ 115 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಇದು ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈಗ ಇದನ್ನು ಸರ್ಕಾರಕ್ಕೂ ಇದು ಅನ್ವಯ ಆಗ್ತದೆ ಅಂತಕ್ಕಂಥದ್ದು ಇವತ್ತಿನ ನಮ್ಮ ಏನು ಈ ಒಂದು ಪಾಠದ ಉದ್ದೇಶ. ದಿಸ್ ಡಾಕ್ಟ್ರಿನ್ ಈಸ್ ಎವಲ್ಯೂಷನ್ ಆಫ್ ಕೋರ್ಟ್ಸ್ ಅಂತ ಹೇಳ್ತಾರೆ. ಎವಲ್ಯೂಷನ್ ಆಫ್ ಕೋರ್ಟ್ಸ್ ಅಂದರೆ ಈ ನ್ಯಾಯಾಲಯಗಳಿಂದ ಉದ್ಭವವಾದಂತಹ ಒಂದು ತತ್ವ ಇದು, ಸಿದ್ಧಾಂತ ಇದು. ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ ಟು ಅವಾಯ್ಡ್ ಇನ್ಜಸ್ಟಿಸ್. ನೋಡಿ, ಅನ್ಯಾಯವನ್ನು ತಪ್ಪಿಸುವುದಕ್ಕೋಸ್ಕರ ಮತ್ತು ಸಮನ್ವಯತೆಯನ್ನು ರಕ್ಷಿಸುವುದಕ್ಕೋಸ್ಕರ ಈ ಒಂದು ಸಿದ್ಧಾಂತವನ್ನು ನಾವು ಮಾಡಿದ್ದೀವಿ. ಪ್ರಾಮಿಸ್ಡ್ ಆನ್ ದ ಕಂಡಕ್ಟ್ ಆಫ್ ಎ ಪಾರ್ಟಿ ಮೇಕಿಂಗ್ ಎ ರಿಪ್ರೆಸೆಂಟೇಷನ್ ಟು ಅದರ್ಸ್ ಸೋ ಆಸ್ ಟು ಎನಾಬಲ್ ಹಿಮ್ ಟು ಅರೇಂಜ್ ಹೀಸ್ ಅಫೇರ್ಸ್ ಬೇಸ್ಡ್ ಆನ್ ಇಟ್ ಅಂತ ಹೇಳ್ತೀವಿ. ಇದರ ಅರ್ಥ ಇಷ್ಟೇ, ಒಬ್ಬ ವ್ಯಕ್ತಿ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅಥವಾ ಏನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಆ ಸ್ಟೇಟ್ಮೆಂಟಿನ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ ಕೆಲವೊಂದು ಪ್ರಕ್ರಿಯೆಗಳನ್ನು ಮಾಡ್ತಾನೆ. ಮಾಡಿದಾಗ ಏನಾಗುತ್ತೆ ಅಂತಂದರೆ, ಇವನ ಹೇಳಿಕೆ ಆಧರಿಸಿ ಅವನು ಮಾಡಿರ್ತಾನೆ ಇನ್ನೊಬ್ಬ ವ್ಯಕ್ತಿ. ಆದರೆ ತದನಂತರದಲ್ಲಿ ಈ ವ್ಯಕ್ತಿ ಆ ಹೇಳಿಕೆಯನ್ನು ಹಿಂಪಡೆದರೆ ಅವನಿಗೆ ಅದರಿಂದ ಇನ್ನೊಬ್ಬ ವ್ಯಕ್ತಿ ಏನು ಕ್ರಮ ತೆಗೆದುಕೊಂಡಿರ್ತಾನೆ ಅವನಿಗೆ ನಷ್ಟ ಆಗುವಂಥ ಪರಿಸ್ಥಿತಿ ಬರ್ತದೆ. ಅಂಥ ಪರಿಸ್ಥಿತಿ ಬಂದಾಗ ಮೊದಲು ಏನು ಹೇಳಿಕೆಯನ್ನು ಕೊಟ್ಟಿರುವ ವ್ಯಕ್ತಿ ಇದಲ್ಲ, ಅವನು ತನ್ನ ಹೇಳಿಕೆಯಿಂದ ಹಿಂದೆ ಸರಿಯೇ ಕೂಡುದು ಅಂತಕ್ಕಂಥದ್ದೇ ಪ್ರಾಮಿಸರಿ ಇಸ್ಟಾಪಲ್ನ ತತ್ವ. A person makes a statement. Based on his statement, another person does something to his detriment, and if the first person who has made a statement withdraws his statement, it is going to create a loss or damage to the other party. Under such circumstances, the first party is not permitted to take back his statement, which is known as ಪ್ರಾಮಿಸರಿ ಇಸ್ಟಾಪಲ್. ವಚನ ಕೊಟ್ಟ ಮೇಲೆ ಅದನ್ನು ಹಿಂದೆ ತೆಗೆದುಕೊಳ್ಳೋ ಹಾಗಿಲ್ಲ ಅಂಥೇಳಿ. ಆದರೆ ಸರ್ಕಾರದ ವಿಷಯದಲ್ಲಿ ನಾವು ಎಲ್ಲ ಸಂದರ್ಭದಲ್ಲಿ ಈ ಒಂದು ಜಸ್ಟಿಸನ್ನು ಯೂಸ್ ಮಾಡೋದಿಲ್ಲ. ಅಂದರೆ ಈ ಒಂದು ಡಾಕ್ಟ್ರಿನನ್ನು ಎಲ್ಲ ಸಂದರ್ಭದಲ್ಲೂ ಅಪ್ಲೈ ಮಾಡೋದಿಲ್ಲ. ಎಲ್ಲಿ ಅನ್ಯಾಯ ಆಗತ್ತೆ ಅಂತಕ್ಕಂಥ ಒಂದು ಸಂದರ್ಭ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಮಾತ್ರ ನಾವು ಏನು ಮಾಡ್ತೀವಿ, ಪ್ರಾಮಿಸರಿ ಇಸ್ಟಾಪಲ್ನ ಏನು ಮಾಡ್ತೀವಿ, ಪರ್ಮಿಟ್ ಮಾಡ್ತೀವಿ. ಪ್ರಾಮಿಸರಿ ಇಸ್ಟಾಪಲ್ನ ಸಿದ್ಧಾಂತ ಏನು ಅಂತಂದರೆ, ಸರ್ಕಾರಗಳಿಗೆ ಈ ತತ್ವದ ಅನ್ವಯ ಆಗುತ್ತೆ. ಸೊ ಗೌರ್ಮೆಂಟ್ ಈಸ್ ನಾಟ್ ಇಮ್ಯೂನ್ ಫ್ರಾಮ್ ದ ಡಾಕ್ಟ್ರಿನ್ ಆಫ್ ಪ್ರಾಮಿಸರಿ ಇಸ್ಟಾಪಲ್. ಈ ಸಿದ್ಧಾಂತವು ನ್ಯಾಯಾಲಯಗಳ ವಿಕಸನವಾಗಿದೆ. ವಿಕಸನವಾಗಿದೆ, ನ್ಯಾಯಾಂಗಗಳ ವಿಕಸನವಾಗಿದೆ. ಅನ್ಯಾಯವನ್ನು ತಪ್ಪಿಸಲು ಮತ್ತು ಸಮಾನತೆಯ ತತ್ವವನ್ನು ಆಧರಿಸಿದೆ.
ಸಮಾನತೆ ಅನ್ನೋದಕ್ಕಿಂತ ಸಮನ್ವಯತೆ ಅಂತ ಹೇಳ್ಬೋದು ನಾವು. ಒಬ್ಬ ಅಧಿಕಾರಿಯು ಯಾವುದನ್ನಾದರೂ ಕುರಿತು ಘೋಷಣೆಯನ್ನು ಮಾಡಿದಾಗ, ಅಂದರೆ ಸರ್ಕಾರದ ಒಬ್ಬ ಅಧಿಕಾರಿ ಯಾವುದೋ ಒಂದು ವಿಷಯದ ಮೇಲೆ ಒಂದು ಘೋಷಣೆಯನ್ನು ಮಾಡಿದಾಗ ಇನ್ನೊಬ್ಬ ವ್ಯಕ್ತಿಯು ಈ ಘೋಷಣೆಯ ಆಧಾರದ ಮೇಲೆ, ಈ ಘೋಷಣೆ, ಇದನ್ನು ನಾವು ಘೋಷಣೆ ಅಂತಲೇ ಹೇಳಬೇಕು, ಈ ಘೋಷಣೆಯ ಆಧಾರದ ಮೇಲೆ ಕೆಲವು ಕಾರ್ಯಗಳನ್ನು ಮಾಡಿದಾಗ ಇದು ಅನ್ವಯಿಸುತ್ತದೆ. ಇದು ಸಮಾನ ನ್ಯಾಯದ ಹಿತಾಸಕ್ತಿ ಅಥವಾ ಸಮನ್ವಯದ ಹಿತಾಸಕ್ತಿ. ಇದಕ್ಕೆ ನಾವೇನಂತೀವಿ? ಇಕ್ವಿಟೇಬಲ್ ಜಸ್ಟಿಸ್ ಅಂತೀವಿ. ಇಕ್ವಿಟೇಬಲ್ ಜಸ್ಟಿಸ್ ಅಂತ ಹೇಳ್ತೀವಿ, ಅಥವಾ ಸಮನ್ವಯತೆಯ ನ್ಯಾಯ ಅಂತಲೂ ಹೇಳ್ಬೋದು ನಾವು. ಸಮನ್ವಯತೆಯ ನ್ಯಾಯ ಅಂತಲೂ ಹೇಳ್ಬೋದು. ಅದನ್ನು ನೋಡಬೇಕು ಅಂತಂದರೆ ನೋಡಿ, ಇಲ್ಲಿ ಇಟ್ ಈಸ್ ಅವೈಲೇಬಲ್ ಇನ್ ಅವರ್ ಭಾರತೀಯ ಸಾಕ್ಷ್ಯ ಅಧಿನಿಯಮ್. ಇದನ್ನು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತಿದ್ದೀವಿ ನಾವು, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಈಗ ಅದನ್ನು ನಾವು ಜುಲೈನಲ್ಲಿ ಬದಲಾಯಿಸಿ 2023ರಲ್ಲಿ ಏನು ಮಾಡಿದ್ದೀವಿ ನಾವು, ಆ ಕಾನೂನನ್ನು ಬದಲಾಯಿಸಿದ್ದೀವಿ. ಅದಕ್ಕೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳ್ತೀವಿ. ಓಲ್ಡ್ ಆ್ಯಕ್ಟ್ ವಾಸ್ ಸೆಕ್ಷನ್ 115 ಆಫ್ ಎವಿಡೆನ್ಸ್ ಆ್ಯಕ್ಟ್, ಎವಿಡೆನ್ಸ್ ಆ್ಯಕ್ಟ್ 1872. ಏನು ಹೇಳುತ್ತೆ ನೋಡೋಣ ಇದು. ಇಟ್ ಸ್ಟೇಟ್ಸ್ ದ್ಯಾಟ್ ಇಫ್ ಒನ್ ಪರ್ಸನ್ intentionally leads another person to believe something is true, then they cannot deny that thing is true in the court of law. Then they cannot deny that thing is true in the court of law. In other words, ಅಂದ್ರೆ ಕಾನೂನಿನ ಮುಂದೆ ಅವರು ಅದನ್ನು ಆಮೇಲೆ ಅದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. This is known as doctrine of estoppel. It states that if one person intentionally leads another person to believe something is true, then they cannot deny that thing is true in the court of law. ಅದು ಸತ್ಯ ಅಲ್ಲ ಅಂಥೇಳಿ ಮತ್ತೆ ಕೋರ್ಟಿನ ಮುಂದೆ ಅವ್ರು ಹೇಳೋಕ್ಕಾಗಲ್ಲ. ಒಬ್ಬ ವ್ಯಕ್ತಿಯ ಮುಂದೆ ಹೇಳಿದಾಗ ಆ ವ್ಯಕ್ತಿಯ ಮುಂದೆ ಹೇಳಿದಂಥದ್ದು ವಿಷಯವನ್ನೇ ಅವರು ಕೋರ್ಟ್ ಮುಂದೆ ಪ್ರಸಂಗ ಎವಿಡೆನ್ಸ್ ಬಂದಾಗ ಅದನ್ನೇ ಹೇಳಬೇಕು ಅಂತ ಅದರ ಅರ್ಥ. ಇದರ ವಿವರಣೆಯನ್ನು ನೋಡೋಣ. ಎ ಪರ್ಸನ್ can cause estoppel by their actions, omissions or declarations. ನೋಡಿ, ಅವನೊಂದು ಹೇಳುವುದರಿಂದ, ಒಮಿಷನ್ ಮಾಡೋದರಿಂದ, ಅಥವಾ ತಮ್ಮ ಏನು ಆ್ಯಕ್ಟ್, ತಮ್ಮ ಏನು ಚಲನವಲನದಿಂದ ಈ ರೀತಿಯಾದಂತಹ ಒಂದು ಇಸ್ಟಾಪಲನ್ನು ಕ್ರಿಯೇಟ್ ಮಾಡ್ಬೋದು. ದ ಪರ್ಸನ್ ಕಾಸಿಂಗ್ ಇಸ್ಟಾಪಲ್ ಮಸ್ಟ್, ಅವನ ಉದ್ದೇಶ ಏನಿರಬೇಕು? ಇಂಟೆಂಡ್ ದ ಅದರ್ ಪರ್ಸನ್ ಟು ಬಿಲೀವ್, ಇನ್ನೊಬ್ಬ ನಂಬುವಂಗೆ ಮಾಡೋದು. ಇನ್ನೊಬ್ಬನು ನಂಬುವಂಗೆ ಮಾಡುವಂತಹ ಒಂದು ಪ್ರಕ್ರಿಯೆ ಯಾವ ವ್ಯಕ್ತಿ ಮಾಡ್ತಾನೆ ಅಂತಹ ವ್ಯಕ್ತಿಗೆ ಈ ಇಸ್ಟಾಪಲ್ ಅನ್ವಯ ಆಗುತ್ತೆ. ಬಿಲೀವ್ ಥಿಂಗ್ ಈಸ್ ಟ್ರೂ. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಇವನ ಆ್ಯಕ್ಷನ್ಗಳನ್ನು ಅಥವಾ ಇವನ ಹೇಳಿಕೆಗಳನ್ನು ನಂಬಿ ಬಿಡ್ತಾನೆ, ಅದು ಸತ್ಯ ಅಂತ ತಿಳ್ಕೊತಾನೆ. ಆ್ಯಂಡ್ ಆ್ಯಕ್ಟ್ ಆನ್ ಇಟ್, ಅದರ ಮೇಲೆ ಕ್ರಮ ಕೈಗೊಳ್ತಾನೆ, ಏನೋ ಒಂದು ಕೆಲಸವನ್ನು ಮಾಡ್ತಾನೆ. ದ ಅದರ್ ಪರ್ಸನ್ ಮಸ್ಟ್ ಅಕ್ಸೆಪ್ಟ್ ದ ರಿಪ್ರೆಸೆಂಟೇಷನ್. ನೋಡಿ, ಇನ್ನೊಬ್ಬ ವ್ಯಕ್ತಿ ಇವನು ಮಾಡಿದಂತಹ ಏನು ನಟನೆ ಇರ್ತೈತೆ ಅಲ್ವಾ, ಅದು ನಟನೆ ಆಗಲಿ ಅಥವಾ ಮಾತಾಗಲಿ ಹೇಳಿಕೆ ಆಗಲಿ, ಅದನ್ನು ಅವನು ಏನು ಮಾಡಬೇಕು? ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನು ತೆಗೆದುಕೊಂಡು ಅದರ ಮೇಲೆ ಅವನು ಬೇರೆ ಪ್ರಕ್ರಿಯೆಗಳನ್ನು ಮಾಡಿರಬೇಕು. ದ ಪರ್ಸನ್ ಕಾಸಿಂಗ್ ಇಸ್ಟಾಪಲ್ ಕೆನಾಟ್ ಡಿನೈ ದ ಟ್ರುತ್ ಆಫ್ ದ ಥಿಂಗ್ ಇನ್ ದ ಕೋರ್ಟ್ ಆಫ್ ಲಾ. ಆವಾಗ ಏನು ಸ್ಟೇಟ್ಮೆಂಟ್ ಮಾಡಿದವನು ನ್ಯಾಯಾಲಯದ ಮುಂದೆ ಅದನ್ನು ಇಲ್ಲ, ನಾನು ಹೇಳಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹಿ ಕೆನಾಟ್ ಡಿನೈ ಇಟ್. ದ ಪರ್ಸನ್ ಕೆನಾಟ್ ಗೋ ಬ್ಯಾಕ್ ಬೈ ಹಿಸ್ ರಿಪ್ರೆಸೆಂಟೇಷನ್ ಈವನ್ ಇಫ್ ಹಿ ಹ್ಯಾಸ್ ಮೇಡ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ನೋಡಿ, ಅವನು ಒಂದು ವಿಷಯವನ್ನು ಸುಳ್ಳು ಹೇಳಿದರೂ ಕೂಡ ನಾನು ಹೇಳಿದ್ದು ಸುಳ್ಳು ಅಂತೇಳಿ ಹೇಳೋಕ್ಕೂ ಅವ್ನಿಗೆ ಅವಕಾಶ ಇಲ್ಲ. ಹಿಯರ್ ದ ನಾನ್ ಟ್ರೂತ್ ಆಲ್ಸೋ ಬಿಕಮ್ಸ್ ಎ ಫ್ಯಾಕ್ಟ್. ನಾನ್ ಟ್ರೂತ್ ಆಲ್ಸೋ ಬಿಕಮ್ಸ್ ಎ ಫ್ಯಾಕ್ಟ್. ದಟ್ ಇಸ್ ದ ಪಿಕ್ಯುಲಿಯಾರಿಟಿ ಆಫ್ ದಿಸ್ ಪ್ರಾಮಿಸರಿ ಇಸ್ಟಾಪಲ್. ಇದನ್ನು ಕನ್ನಡದಲ್ಲಿ ಒಂದ್ಸಲ ನೋಡಿಬಿಡೋಣ ಏನು ಹೇಳ್ತಾರೆ ಅಂತಂದರೆ, ಭಾರತೀಯ ಸಾಕ್ಷಿ ಅಧಿನಿಯಮ 2023ರ 121ನೇ ಸೆಕ್ಷನ್ ಪ್ರಕಾರ, ಸೆಕ್ಷನ್ 121 ಪ್ರಕಾರ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಏನನ್ನಾದರೂ ಸತ್ಯವೆಂದು ನಂಬಲು ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೇರೇಪಿಸಿದರೆ ನ್ಯಾಯಾಲಯದಲ್ಲಿ ಆ ವಿಷಯವು ನಿಜವೆಂದು ಅವನು ನಿರಾಕರಿಸಲು ಸಾಧ್ಯವಿಲ್ಲ ಎಂದು ಅದು ಹೇಳುತ್ತದೆ. ಇದನ್ನು ಎಸ್ಟಾಪಲ್ ಸಿದ್ಧಾಂತ ಎಂದು ಹೇಳ್ತಾರೆ. ಅಂದರೆ ಒಮ್ಮೆ ಹೇಳಿದ ಮೇಲೆ ನ್ಯಾಯಾಲಯದಲ್ಲೂ ಅದನ್ನೇ ಹೇಳಬೇಕು. ಇಲ್ಲ ಅದು ಸುಳ್ಳಲ್ಲ, ಅದು ಹೇಳಿದ್ದು ನಾನು ಅಲ್ಲ ಅಂಥೇಳಿ ಹೇಳೋಕ್ಕೆ
ಸಾಧ್ಯವಿಲ್ಲ. ಇದರ ವಿವರಣೆಯನ್ನು ನಾವು ನೋಡೋದಾದರೆ, ಒಬ್ಬ ವ್ಯಕ್ತಿಯು ತನ್ನ ಕ್ರಿಯೆಗಳು, ಲೋಪಗಳು ಅಥವಾ ಘೋಷಣೆಗಳಿಂದ ಇನ್ನೊಬ್ಬನಿಗೆ ಇಷ್ಟಾಪಲ್ ಉಂಟು ಮಾಡ್ಬೋದು, ಇನ್ನೊಬ್ಬನ್ನು ನಂಬಿಸ್ಬೋದು. ಆಗ ಇಷ್ಟಾಪಲನ್ನು ಉಂಟು ಮಾಡುವ ವ್ಯಕ್ತಿಯು ಇತರ ವ್ಯಕ್ತಿಯ ವಿಷಯವೆಂದು ನಿಜವೆಂದು ನಂಬಲು ಅದರ ಮೇಲೆ ಕಾರ್ಯನಿರ್ವಹಿಸಲು ಉದ್ದೇಶಿಸಿರ್ಬೇಕು. ಇವನ ಉದ್ದೇಶ ಏನಿರಬೇಕು, ಆ ಇನ್ನೊಬ್ಬ ವ್ಯಕ್ತಿ ನಿಜ ಅಂತ ನಂಬುವಂಗೆ ಅವನು ಆ ರೀತಿಯ ಕ್ರಿಯೆಗಳನ್ನು ಅಥವಾ ಲೋಪಗಳನ್ನು ಅಥವಾ ಘೋಷಣೆಗಳನ್ನು ಮಾಡಿರಬೇಕು. ಇತರ ವ್ಯಕ್ತಿಯು, ಈ ಇನ್ನೊಬ್ಬ ವ್ಯಕ್ತಿ ಅದನ್ನು ಒಪ್ಕೊಳ್ಬೇಕು. ಅವನು ಹೇಳಿದಂತಹ ಏನು ಸ್ಟೇಟ್ಮೆಂಟ್ ಇರ್ತದಲ್ಲ, ಪ್ರಾತಿನಿಧ್ಯ ಅಂತಿದೆ ಇಲ್ಲಿ, ಇಟ್ ಕ್ಯಾನ್ ಬಿ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ಅಥವಾ ಹೇಳಿಕೆಯನ್ನು ನಂಬಿರಬೇಕು. ಅವನು ನಂಬಿ ಅದರ ಮೇಲೆ ಕಾರ್ಯನಿರ್ವಹಿಸಿರಬೇಕು. ಎಸ್ಟಾಪಲ್ ಉಂಟು ಮಾಡುವ ವ್ಯಕ್ತಿಯು, ಏನು ಈ ವ್ಯಕ್ತಿ ಎಸ್ಟಾಪಲ್ ಕ್ರಿಯೇಟ್ ಮಾಡಿರ್ತಾನಲ್ವ, ವ್ಯಕ್ತಿಯು ನ್ಯಾಯಾಲಯದಲ್ಲಿ ವಿಷಯದ ಸತ್ಯವನ್ನು ನಿರಾಕರಿಸುವಂತಿಲ್ಲ. ಅವನು ಏನು ಹೇಳಿರ್ತಾನೆ ಅದನ್ನು ಹೇಳಿಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ, ವ್ಯಕ್ತಿಯು ಸುಳ್ಳು ಹೇಳಿಕೆಯನ್ನು ನೀಡಿದ್ರು ನೋಡಿ, ಅವನು ಅಕಸ್ಮಾತು ಇಸ್ಟಾಪಲ್ ಮಾಡುವಾಗ ಸುಳ್ಳು ಹೇಳಿದ್ರು ಕೂಡ ಅದನ್ನು ಅವನು ಸುಳ್ಳು ಅಂತ ಹೇಳುವಂಗಿಲ್ಲ. ಇನ್ ಅದರ್ ವರ್ಡ್ಸ್, ಎ ಲೈ ಬಿಕಮ್ಸ್ ಎ ಟ್ರುತ್ ಇನ್ ಇಸ್ಟಾಪಲ್. ಲಾ thinks that it is not lie at all. Because what he has told is truth. Law thinks that it is truth. Then he is not stopped by telling it. ಅವನು ಆ ಹೇಳಿಕೆಯನ್ನು ಹಿಂದೆ ತೆಗೆದುಕೊಳ್ಳೋ ಹಾಗಿಲ್ಲ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಎವಿಡೆನ್ಸ್ ಆ್ಯಕ್ಟಲ್ಲಿ ನೋಡ್ತೀವಿ. ಈಗ ಗೌರ್ಮೆಂಟಿನ ವಿಷಯಕ್ಕೆ ಬರೋಣ. ಗೌರ್ಮೆಂಟ್ಸ್ ಲಯಬಿಲಿಟಿ ಇನ್ ಪ್ರಾಮಿಸರಿ ಇಸ್ಟಾಪಲ್. ಈ ಪ್ರಾಮಿಸರಿ ಇಸ್ಟಾಪಲ್ಗಳಲ್ಲಿ ಸರ್ಕಾರದ ಬಾಧ್ಯತೆ ಏನಿದೆ, ಸರ್ಕಾರದ ಜವಾಬ್ದಾರಿ ಏನಿದೆ ಅಂತ ನಾವು ನೋಡೋದಾದ್ರೆ, ದಿಸ್ ಡಾಕ್ಟ್ರಿನ್ ಈಸ್ ಈಕ್ವಲಿ ಅಪ್ಲೈಡ್ ಟು ದ ಗೌರ್ಮೆಂಟ್ ಆಲ್ಸೋ. ಇದನ್ನು ನಾವು ಸರ್ಕಾರಕ್ಕೂ ಅನ್ವಯಿಸಬಹುದು. ಇಟ್ ಈಸ್ ಎ ಟೂಲ್ ಟು ಯೂಸ್ಡ್ ಬೈ ದ ಜುಡಿಷಿಯರಿ. ನೋಡಿ, ಇದು ಒಂದು ಸಾಧನ, ನ್ಯಾಯಾಂಗವು ಇದು ಒಂದು ಉಪಯೋಗ ಮಾಡ್ತದೆ. ಏನು? ಟು ಡೂ ಇಕ್ವಿಟೇಬಲ್ ಜಸ್ಟಿಸ್. ಒಂದ್ಸಲ ಇಕ್ವಿಟೇಬಲ್ ಜಸ್ಟಿಸ್ ಅಂದರೆ ಏನು ಅನ್ನೋದು ನಾವು ಚರ್ಚೆ ಮಾಡಿಬಿಡೋಣ. ಏನಾಗುತ್ತೆ, ಯಾವುದೋ ಒಬ್ಬ ವ್ಯಕ್ತಿ ಒಂದು ವಿಷಯದ ಮೇಲೆ ಅವನೊಂದು ಕೆಲಸ ಮಾಡಿರ್ತಾನೆ. ಆ ಕೆಲಸ ಮಾಡಿದ ಮೇಲೆ ಅಕಸ್ಮಾತ್ ಆ ಕೆಲಸವನ್ನು ಇನ್ನೊಬ್ಬ ವ್ಯಕ್ತಿ ಡಿನೈ ಮಾಡಿದರೆ, ಅಥವಾ ಇಫ್ ಈ ಸೇ ನೋ ಐ ಹ್ಯಾವ್ ನಾಟ್ ಟೋಲ್ಡ್ ಅಂದರೆ, ಆ ಮಾಡಿದಂಥ ವ್ಯಕ್ತಿಗೆ ಏನಾಗುತ್ತೆ, ಆ ಹಾನಿ ಆಗಿಬಿಡುತ್ತೆ. ಆ ಹಾನಿ ಆದಂಥ ಹಾನಿ ತುಂಬಿಕೊಡುವಂತಹ ಜವಾಬ್ದಾರಿ ಇದೆಯಲ್ಲ, ಅದು ನ್ಯಾಯಾಂಗ ಪ್ರಯತ್ನ ಮಾಡುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಈಕ್ವಿಟೇಬಲ್ ಜಸ್ಟಿಸ್ ಅಂತ ಹೇಳಿ. ಆದಂತಹ ಹಾನಿಯನ್ನು ಸರಿದೂಗಿಸುವಂತಹ ಒಂದು ನ್ಯಾಯ ಪದ್ಧತಿ ಇದು. ಇಟ್ ಈಸ್ ಕಾಲ್ಡ್ ಪ್ರಾಮಿಸರಿ ಇಸ್ಟಾಪಲ್. ಇದನ್ನು ನಾವು ಪ್ರಾಮಿಸರಿ ಇಸ್ಟಾಪಲ್ ಅಂತ ಹೇಳ್ತೀವಿ. ದಿಸ್ ಪ್ರಿನ್ಸಿಪಲ್ ಡಸ್ ನಾಟ್ ಅಲೌ ಎ ಪಾರ್ಟಿ ಟು ಸೇ ದ್ಯಾಟ್ ಎ ಸರ್ಟನ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ ವಾಸ್ ಅನ್ಟ್ರೂ ಈವನ್ ಇಫ್ ದ ಫ್ಯಾಕ್ಟ್ ವಾಸ್ ಅನ್ಟ್ರೂ. ನೋಡಿ, ಅದು ಸುಳ್ಳು ಅಂತಿದ್ದಾಗಲೂ ಅವನು ಅದನ್ನು ಸುಳ್ಳು ಅಂತ ಹೇಳೋಕ್ಕೆ ಲಾ ವಿಲ್ ನಾಟ್ ಪರ್ಮಿಟ್. ಈವನ್ ಅವನು ಫಸ್ಟ್ ಸ್ಟೇಟ್ಮೆಂಟ್ ಮಾಡಿದಾಗ ಸುಳ್ಳು ಹೇಳ್ತಾನೆ ಅವನು, ಅದು ವಿಷಯವೇ ಅಲ್ಲ, ಅದು ಫ್ಯಾಕ್ಟೇ ಅಲ್ಲ, ಅದು ವಾಸ್ತವವೇ ಅಲ್ಲ. ಆದರೂ ಕೂಡ ಕಾನೂನು ಏನು ಹೇಳುತ್ತೆ, ನೀನು ಅದು ಸುಳ್ಳು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಲ ಹೇಳಿದ ಮೇಲೆ ಅದು ಸತ್ಯವೇ, ಇಟ್ ಈಸ್ ಟ್ರೂ ಓನ್ಲಿ. ಅದಕ್ಕೆ ನಾನು ಈ ಸ್ಟೇಟ್ಮೆಂಟನ್ನು ಇನ್ನೊಂದು ಸಲ ಓದ್ತೀನಿ. ದಿಸ್ ಪ್ರಿನ್ಸಿಪಲ್ ಡಸ್ ನಾಟ್ ಅಲೌ ಎ ಪಾರ್ಟಿ ಟು ಸೇ ದ್ಯಾಟ್ ಎ ಸರ್ಟನ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ ವಾಸ್ ಅನ್ಟ್ರೂ. ಅದು ಅಸತ್ಯ ಅಂತ ಹೇಳಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಯಾವಾಗ ಅದು ಅಸತ್ಯವಿದ್ದಾಗ್ಯೂ ಕೂಡ, ಅದು ಅಂದರೆ ನೀವು ಸತ್ಯವನ್ನು ಹೇಳಿರ್ಬೋದು, ಅಸತ್ಯವನ್ನು ಹೇಳಿರ್ಬೋದು, ಏನು ಹೇಳಿದರೂ ನೀವು ಅದಕ್ಕೆ ಬದ್ಧರಾಗಿರ್ಬೇಕು. ಅಸತ್ಯವನ್ನು ಸತ್ಯ ಅನ್ನೋದಕ್ಕೆ ನೀವು ಬದ್ಧರಾಗಿರ್ಬೇಕು ಅನ್ನೋದು ಲಾ ಹೇಳುತ್ತೆ. ಇಸ್ಟಾಪಲ್ ಈಸ್ ಯೂಸ್ಡ್ ಎಸ್ ಎ ರೂಲ್ ಆಫ್ ಎವಿಡೆನ್ಸ್. ಅದಕ್ಕೆ ಎವಿಡೆನ್ಸ್ ಆ್ಯಕ್ಟಲ್ಲಿ ಬಂದಿದೆ ಅದು. ಜಸ್ಟಿಸ್ ಹಿಯರ್ ಪ್ರಿವೇಲ್ಸ್ ಓವರ್ ಟ್ರುತ್. ನೋಡಿ, ಸತ್ಯ ಮತ್ತು ನ್ಯಾಯವನ್ನು ನಾವು ತುಲನೆ ಮಾಡಿದಾಗ ದಿಸ್ ಈಸ್ ಎಟ್ ದ ಅಪ್ಪರ್ ಹ್ಯಾಂಡ್, ದಿಸ್ ಈಸ್ ಎಟ್ ದ ಲೋವರ್ ಹ್ಯಾಂಡ್. Justice is at the upper hand. In the principle of promissory estoppel, truth is below the justice ಅಂತ. ನ್ಯಾಯನೇ ಮುಖ್ಯ ಹೊರತು ಇಲ್ಲಿ ಸತ್ಯ ಮುಖ್ಯ ಅಲ್ಲ. ಆಮೇಲೆ ಸತ್ಯ ಏನಾದರೂ ಇರ್ಬೋದು. ಇನ್ ದ ಟ್ರೆಡಿಷನಲ್ ಲೀಗಲ್ ಸಿಸ್ಟಮ್ ದಿಸ್ ಡಾಕ್ಟ್ರಿನ್ ವಾಸ್ ಅಪ್ಲಿಕೇಬಲ್ ಟು ಪ್ರೈವೇಟ್ ಲಾ ರಿಲೀಫ್. ನಾ ಹೇಳಿದ್ನಲ್ವಾ, ಇಟ್ ವಾಸ್ ಅಪ್ಲಿಕೇಬಲ್ ಟು ಖಾಸಗಿ ಕಾನೂನುಗಳಿಗೆ ಇದು ಅಪ್ಲಿಕೇಬಲ್ ಆಗ್ತಿತ್ತು. ಬಟ್ ಮಾಡರ್ನ್ ಲಾ, ಇವತ್ತಿನ ಏನು ನಮ್ಮ ಮಾಡರ್ನ್ ಡೆಮಾಕ್ರಸಿ ಇದೆ, ಅವರ್ ಡೆಮಾಕ್ರಸಿ ಈಸ್ ಮಾಡರ್ನ್ ವೆಲ್ಫೇರ್ ಡೆಮಾಕ್ರಸಿ ಆರ್ ಮಾಡರ್ನ್ ವೆಲ್ಫೇರ್ ಸ್ಟೇಟ್, ಆಧುನಿಕ ಕಲ್ಯಾಣ ರಾಜ್ಯ. ಇಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೂ ಇದನ್ನು ಅಪ್ಲೈ ಮಾಡ್ತೀವಿ. ಎಕ್ಸ್ಪೆಕ್ಟ್ಸ್ ದಟ್ ಈವನ್ ದ ಕ್ರೌನ್ ಈಸ್ ಬೌಂಡ್ ಬೈ ಇಟ್. ಅಂದರೆ ಐ ವಿಲ್ ಗೋ ಬ್ಯಾಕ್ ಟು ದಿ ಇಂಗ್ಲೀಷ್ ಲಾ. ವಾಟ್ ವಾಸ್ ದಿ ಪೊಸಿಷನ್ ಇನ್ ಇಂಗ್ಲೀಷ್ ಲಾ ಅನ್ನೋದನ್ನು ನಾವು ವಿ ಹ್ಯಾವ್ ಟು ಸಿ.
ಇದರ ಕನ್ನಡ ಅನುವಾದ. ಈ ಸಿದ್ಧಾಂತವು ಸರ್ಕಾರಕ್ಕೂ ಸಮಾನವಾಗಿ ಅನ್ವಯಿಸುತ್ತದೆ. ನ್ಯಾಯಾಂಗವು ಸಮಾನ ನ್ಯಾಯವನ್ನು ಸಾಧಿಸಲು ಬಳಸುವ ಸಾಧನವಾಗಿದೆ. ಇದನ್ನು ಪ್ರಾಮಿಸರಿ ಇಸ್ಟಾಪಲ್ ಎಂದು ಕರೆಯುತ್ತಾರೆ. ಈ ತತ್ವವು ಒಂದು ನಿರ್ದಿಷ್ಟ ಹೇಳಿಕೆಯು ಅಸತ್ಯವೆಂದು ಹೇಳಲು ಅನುಮತಿಸುವುದಿಲ್ಲ. ಅಸತ್ಯವನ್ನು ಹೇಳಲು ಅನುಮತಿಸುವುದಿಲ್ಲ. ವಾಸ್ತವವಾಗಿ ಅದು ಅಸತ್ಯವಾಗಿದ್ದರೂ ಸಹ, ಅದು ವಾಸ್ತವವಾಗಿ ಅದು ಅಸತ್ಯವಾಗಿದ್ದರೂ ಸಹ ನೀವು ಅದು ಅಸತ್ಯ ಅಂತ ಹೇಳೋದಕ್ಕೆ ಲಾ ಈಸ್ ನಾಟ್ ಪರ್ಮಿಟಿಂಗ್ ಯು. ದಿ ಲಾ ಈಸ್ ನಾಟ್ ಪರ್ಮಿಟಿಂಗ್ ಯು. ಇಸ್ಟಾಪಲನ್ನು ಸಾಕ್ಷ್ಯದ ನಿಯಮದಂತೆ ಬಳಸಲಾಗುತ್ತದೆ. ಇಲ್ಲಿ ನ್ಯಾಯವು ಸತ್ಯಕ್ಕಿಂತ ಮೇಲುಗೈ ಸಾಧಿಸುತ್ತದೆ. ನ್ಯಾಯವು ಸತ್ಯಕ್ಕಿಂತ ಮೇಲುಗೈ ಸಾಧಿಸುತ್ತದೆ. ಸಾಂಪ್ರದಾಯಿಕ ಕಾನೂನು ವ್ಯವಸ್ಥೆಯಲ್ಲಿ ಈ ಸಿದ್ಧಾಂತವು ಖಾಸಗಿ ಕಾನೂನು ಪರಿಹಾರಗಳಲ್ಲಿ ಅನ್ವಯಿಸುತ್ತದೆ. ಆದರೆ ಆಧುನಿಕ ಕಾನೂನು ಕ್ರೌನ್ ಸಹ ಇದಕ್ಕೆ ಬದ್ಧವಾಗಿದೆ ಎನ್ನುವುದನ್ನು ನಿರೀಕ್ಷಿಸುತ್ತದೆ. ಈಗ ಒಂದು ಇಂಗ್ಲೀಷ್ ಕೇಸ್ನ ನೋಡೋಣ. ಲಾರ್ಡ್ ಡೆನಿಂಗ್ ಅವರು ಹೇಳ್ತಾರೆ ಈ ಪ್ರಕರಣದಲ್ಲಿ, ಲಿವರ್ ಫೈನಾನ್ಸ್ ಲಿಮಿಟೆಡ್ ವರ್ಸಸ್ ವೆಸ್ಟ್ ಮಿನಿಸ್ಟರ್ ಲಂಡನ್ ಬರೋ ಕೌನ್ಸಿಲ್ ಅಂತ ಹೇಳಿ. ಈ ಒಂದು ಪ್ರಕರಣದಲ್ಲಿ ಲಾರ್ಡ್ ಡೆನಿಂಗ್ ಅವರು ಹೇಳ್ತಾರೆ, ಲಾರ್ಡ್ ಡೆನಿಂಗ್ ಸೇಸ್ ದಿ ಸ್ಟೇಟ್ಮೆಂಟ್, ಇಫ್ ಎನ್ ಆಫೀಸರ್ ಆಕ್ಟಿಂಗ್ ವಿದಿನ್ ದ ಸ್ಕೋಪ್ ಆಫ್ ಹೀಸ್ ಅಸ್ಟೆನ್ಸಿಬಲ್ ಅಥಾರಿಟಿ ಮೇಕ್ಸ್ ಎ ರಿಪ್ರೆಸೆಂಟೇಷನ್ ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ ಆನ್ ವಿಚ್ ಅನದರ್ ಆಕ್ಟ್ಸ್, ಇನ್ನೊಬ್ಬ ವ್ಯಕ್ತಿ ಆ ಸ್ಟೇಟ್ಮೆಂಟ್ ಅಥವಾ ರಿಪ್ರೆಸೆಂಟೇಷನ್ ಆಧಾರದ ಮೇಲೆ ಹಿ ಆಕ್ಟ್ಸ್, ದೆನ್ ಪಬ್ಲಿಕ್ ಅಥಾರಿಟಿ ಈಸ್ ಬೌಂಡ್ ಬೈ ಇಟ್ ಅಂದ್ರೆ ತನ್ನ ಹೇಳಿಕೆಯ ಮೇಲೆ ಅವನು ಬದ್ಧನಾಗಿರಬೇಕು. ಜಸ್ಟ್ ಆಸ್ ಎ ಪ್ರೈವೇಟ್ ಏಜೆನ್ಸಿ. ನಾವೇನು ಇಸ್ಟಾಪಲ್ನ ಪ್ರೈವೇಟ್ ಲಾನಲ್ಲಿ ಅಪ್ಲೈ ಮಾಡ್ತಿದ್ವಲ್ಲ, ಅದು ಪಬ್ಲಿಕ್ ಲಾನಲ್ಲೂ ಒಬ್ಬ ಆಫೀಸರು, ರೆಸ್ಪಾನ್ಸಿಬಲ್ ಆಫೀಸರ್ ಏನಿರ್ತಾರೆ, ಅವರು ಹೇಳಿಕೆಯನ್ನು ಕೊಟ್ಟರೆ ತಮ್ಮ ಹೇಳಿಕೆಗೆ ಅವರು ಬದ್ಧರಾಗಿರಬೇಕು ಅನ್ನೋದನ್ನು ಲಾರ್ಡ್ ಡೆನಿಂಗ್ ಅವರು ಮೊಟ್ಟ ಮೊದಲು ಈ ಪ್ರಕರಣದಲ್ಲಿ ತಗೊಂಡು ಬರ್ತಾರೆ. ಇನ್ನು ಲಾರ್ಡ್ ಡೆನಿಂಗ್ ಹೇಳಿದರು, ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಯು ಇನ್ನೊಬ್ಬರು ಕಾರ್ಯನಿರ್ವಹಿಸುವ ಪ್ರಾತಿನಿಧ್ಯವನ್ನು ಮಾಡಿದರೆ ಸಾರ್ವಜನಿಕ ಪ್ರಾಧಿಕಾರವು ಖಾಸಗಿ ಏಜೆನ್ಸಿಯಂತೆ ಅದಕ್ಕೆ ಬದ್ಧವಾಗಿರಬೇಕಾಗುತ್ತದೆ ಅನ್ನೋದನ್ನು ಈ ಪ್ರಕರಣದಲ್ಲಿ. ಅಂದರೆ in 1971 itself, Lord Denning confirmed that the concept of promissory estoppel is applicable not only in private law but it is applicable in administrative law also ಅನ್ನೋದನ್ನು ಅವ್ರು ಹೇಳ್ತಾರೆ. ಆರ್ ಇಟ್ ಈಸ್ ಅಪ್ಲಿಕೇಬಲ್ ಟು ಗೌರ್ಮೆಂಟ್ ಏಜೆನ್ಸೀಸ್ ಆಲ್ಸೋ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದು. ಇನ್ನು ಭಾರತದಲ್ಲಿ ಏನಿದೆ, ವಿಲ್ ಸಿ ವಾಟ್ ಈಸ್ ದ ಪೊಸಿಷನ್ ಇನ್ ಇಂಡಿಯಾ. ಇನ್ ಇಂಡಿಯಾ ಆಲ್ಸೋ ಗೌರ್ಮೆಂಟ್ ಈಸ್ ಬೌಂಡ್ ಬೈ ದ ಪ್ರಿನ್ಸಿಪಲ್ ಆಫ್ ಪ್ರಾಮಿಸರಿ ಇಸ್ಟಾಪಲ್. ಭಾರತದಲ್ಲಿಯೂ ಕೂಡ ನಾವು ಈ ತತ್ವಕ್ಕೆ ಬದ್ಧರಾಗಿದ್ದೀವಿ ಅಂತಕ್ಕಂಥದ್ದನ್ನು ಒಂದು ಪ್ರಕರಣವನ್ನು ನೋಡಿ ಆವಾಗ ನಮಗೆ ಇದು ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಏನಿದು ಪ್ರಕರಣ? ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಆಂಗ್ಲೋ ಆಫ್ಘನ್ ಏಜೆನ್ಸಿ. ಆಂಗ್ಲೋ ಆಫ್ಘನ್ ಏಜೆನ್ಸಿ ಅಂತಕ್ಕಂಥದ್ದು ಒಂದು ಏನದು ಇಂಪೋರ್ಟ್ ಕಂಪನಿ. ಆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪನಿಗೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, the textile commissioner, C capital ಮಾಡ್ಕೊಳ್ಳಿ, the textile commissioner announced a scheme of export promotion for export of woolen and permitted import of raw material equal to the amount of export and promised to permitted ಅನ್ನೋದಕ್ಕಿಂತ promised to permit import of raw material equal to that of export amount. ನೀವು ಎಷ್ಟು ಹಣದ ಎಕ್ಸ್ಪೋರ್ಟ್ ವೂಲನ್ನಿನ ರಫ್ತನ್ನು ಮಾಡ್ತಿರೋ ಅಷ್ಟೇ ಹಣದಷ್ಟು ರಾ ಮಟೀರಿಯಲ್ನ ನೀವು ಹೊರದೇಶದಿಂದ ಆಮದು ಮಾಡಿಕೊಳ್ಳುವುದಕ್ಕೆ ನಾವು ನಿಮಗೆ ಲೈಸೆನ್ಸ್ ಕೊಡ್ತೀವಿ, ಪರವಾನಗಿ ಕೊಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದರು. ದಟ್ ವಾಸ್ ಆ್ಯಕ್ಚುಲಿ ದ ಸ್ಟೇಟ್ಮೆಂಟ್ ಆಫ್ ದ ಟೆಕ್ಸ್ಟೈಲ್ ಕಮಿಷನರ್. ಇದು ಒಂದು ಕಾಂಟ್ರಾಕ್ಟ್ ಏನಲ್ಲ, ಇಟ್ ವಾಸ್ ನಾಟ್ ಎ ಕಾಂಟ್ರಾಕ್ಟ್, ನಾಟ್ ಸೈನ್ಡ್ ಆಸ್ ಪರ್ ಆರ್ಟಿಕಲ್ 299 ಸಬ್ ಕ್ಲಾಸ್ 1. ನೋ, ಇಟ್ ವಾಸ್ ನಾಟ್ ಎ ಕಾಂಟ್ರಾಕ್ಟ್. ನಾವು ಅನುಚ್ಛೇದ 299(1) ಅನುಗುಣವಾದಂತಹ ಕಾಂಟ್ರಾಕ್ಟ್ ಅಲ್ಲ. ಬಟ್ ಆಫೀಸರ್ ಏನು ಮಾಡ್ತಾರೆ, ಹಿ ಜಸ್ಟ್ ಮೇಕ್ಸ್ ಎ ಸ್ಟೇಟ್ಮೆಂಟ್. ಆಯಿತು, ನೀವು ಎಕ್ಸ್ಪೋರ್ಟ್ ಮಾಡಿ, ನಾನು ಇಂಪೋರ್ಟ್ ಲೈಸೆನ್ಸ್ ಕೊಡ್ತೀನಿ. ನೀವು 100 ರೂಪಾಯಿಗೆ ಮಾಡಿದರೆ 100 ರೂಪಾಯಿಗೆ, 1 ಕೋಟಿ ರೂಪಾಯಿ ಮಾಡಿದರೆ 1 ಕೋಟಿ ರೂಪಾಯಿಗೆ ಅನ್ನೋ ಸ್ಟೇಟ್ಮೆಂಟನ್ನು ಇಲ್ಲಿ ಕೊಡ್ತಾರೆ. ಆಂಗ್ಲೋ ಆಫ್ಘನ್ ಏಜೆನ್ಸೀಸ್ ಎಕ್ಸ್ಪೋರ್ಟೆಡ್ ವರ್ತ್ 5 lakhs, 5 ಲಕ್ಷದಷ್ಟು ಏನು ಮಾಡಿದರು ಅವರು, ಎಕ್ಸ್ಪೋರ್ಟನ್ನು ಮಾಡಿದರು. ಹಿ ವಾಸ್ ಎಕ್ಸ್ಪೆಕ್ಟಿಂಗ್ 5 lakh ಇಂಪೋರ್ಟ್ ಲೈಸೆನ್ಸ್. ಆದರೆ
the commissioner gave import license for only 1.99 lakhs or roughly 2 lakhs and refused to give full export amount. Full export amount, not export, full export license as promised. License to the tune of 5 lakhs. To the tune of 5 lakhs. ಅಂತ ಹೇಳ್ಬೋದು ನಾವು. Supreme Court held that government is bound by the commissioner's representation. ನೋಡಿ, ಇಲ್ಲಿ ಹೇಳಿದವರು ಕಮಿಷನರು, ಆದರೆ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತದೆ? ಸರ್ಕಾರ ಅದಕ್ಕೆ ಬಾಧ್ಯವಾಗಿರುತ್ತೆ, ಜವಾಬ್ದಾರಿ ಆಗುತ್ತೆ. ದಿ ಗವರ್ಮೆಂಟ್ ಬಿಕಮ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರಿಪ್ರೆಸೆಂಟೇಷನ್ ಆಫ್ ದ commissioner, even though it was not a formal contract under Article 299(1). ಅದು ಒಂದು ಕರಾರು ಆಗಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಸರ್ಕಾರವು ಈ ಒಂದು ಏನು ವಚನ ಇದೆಯಲ್ಲ, ವಚನವನ್ನು ಪೂರೈಸುವುದಕ್ಕೆ ಅದು ಬದ್ಧವಾಗಿದೆ ಅಂತ. ದ ಅಬೌವ್ ಡಿಸಿಷನ್ ಮ್ಯಾನಿಫೆಸ್ಟ್ ದಟ್ ದ ಗವರ್ಮೆಂಟ್ ಈಸ್ ಬೌಂಡ್ ಬೈ ದ ಪ್ರಿನ್ಸಿಪಲ್ ಆಫ್ ಪ್ರಾಮಿಸರಿ ಎಸ್ಟಾಪಲ್. ಈ ಒಂದು ತೀರ್ಪಿನಿಂದ ನಾವೇನು ಕಂಡುಕೊಳ್ಬೋದು ಅಂತಂದರೆ, ಗವರ್ಮೆಂಟ್ ಈಸ್ ಆಲ್ಸೋ ಬೌಂಡ್ ಬೈ ದಿ ಪ್ರಿನ್ಸಿಪಲ್ ಆಫ್ ಪ್ರಾಮಿಸರಿ ಎಸ್ಟಾಪಲ್ ಅನ್ನೋದನ್ನು ಈ ಪ್ರಕರಣದಲ್ಲಿ ನಾವು ನೋಡ್ತೀವಿ. ಇನ್ನೊಂದು ಪ್ರಕರಣವನ್ನು ನೋಡೋಣ. ಇದು ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಅದೇ ವಿಷಯವನ್ನು ಹೇಳಿದ್ದೀನಿ. ಜವಳಿ ಆಯುಕ್ತ ಉಣ್ಣೆಯ ಪರಿಣಿತರಿಗೆ ರಫ್ತು ಪ್ರಚಾರದ ಯೋಜನೆಯನ್ನು ಘೋಷಿಸಿದರು ಮತ್ತು ರಫ್ತು ಮೊತ್ತಕ್ಕೆ ಸಮಾನವಾದ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅನುಮತಿ ಕೊಟ್ಟರು. ಆದರೆ ಇವರು 5 ಲಕ್ಷದ ಎಕ್ಸ್ಪೋರ್ಟ್ ಮಾಡಿದರು, 1.9 ಲ್ಯಾಕ್ಸ್ ಮಾತ್ರ ಇಂಪೋರ್ಟ್ ಪರವಾನಗಿಯನ್ನು ಕೊಟ್ಟರು. ಆಮೇಲೆ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ, ಇದು ಸರಿಯಾದ ರೀತಿಯ ಒಪ್ಪಂದವಲ್ಲದಿದ್ದರು, ಒಪ್ಪಂದ ಅನ್ನೋದಕ್ಕಿಂತ ಕರಾರು ಅನ್ನೇಲಿ ಔಪಚಾರಿಕ ಅಡಿಯಲ್ಲಿ ಔಪಚಾರಿಕ ಕರಾರು ಅಲ್ಲದಿದ್ದರು ಸಹ ಕಮಿಷನರ್ ಪ್ರಾತಿನಿಧ್ಯಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿತು. ಮೇಲಿನ ನಿರ್ಧಾರವು ಸರ್ಕಾರವು ಪ್ರಾಮಿಸರಿ ಎಸ್ಟಾಪಲ್ ತತ್ವಕ್ಕೆ ಬದ್ಧವಾಗಿದೆ ಎಂದು ತೋರಿಸುತ್ತದೆ. ಈಗ ಇನ್ನೊಂದು ಪ್ರಕರಣ, ಸೆಂಚುರಿ ಸ್ಪಿನ್ನಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಉಲ್ಲಾಸ್ ಕಂಪನಿ ವರ್ಸಸ್ ಉಲ್ಲಾಸ್ ನಗರ್ ಮುನ್ಸಿಪಲ್ ಕೌನ್ಸಿಲ್ ಅಂತಕ್ಕಂಥ ಪ್ರಕರಣ. ಈ ಪ್ರಕರಣದಲ್ಲಿ ಏನಿದೆ ನೋಡೋಣ ನಾವು. ದ ಪೆಟಿಷನರ್ ಕಂಪ್ನಿ ಸೆಟ್ ಅಪ್ ಎ ಫ್ಯಾಕ್ಟ್ರಿ ಇನ್ ದ ಇಂಡಸ್ಟ್ರಿಯಲ್ ಏರಿಯಾ. ಈ ಪ್ರಕರಣದಲ್ಲಿ ಈ ಪೆಟಿಷನರ್ ಕಂಪ್ನಿ ಏನು ಮಾಡುತ್ತೆ ಅಂತಂದರೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕಾರ್ಖಾನೆಯನ್ನು ಪ್ರಾರಂಭಿಸ್ತದೆ. ಆವಾಗ ಮುನ್ಸಿಪಾಲ್ಟಿ ಇವರಿಗೊಂದು ಪ್ರಾಮಿಸ್ ಮಾಡುತ್ತೆ. ಮುನ್ಸಿಪಾಲ್ಟಿ ಅಗ್ರೀಡ್ ಟು ಎಕ್ಸಮ್ಪ್ಟ್ ಎಕ್ಟ್ರಾಯ್ ಫಾರ್ 7 years ಫಾರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಕ್ಟ್ರಾಯ್ ಅಂತಕ್ಕಂಥದ್ದು ಒಂದು ಟ್ಯಾಕ್ಸ್, ಅದನ್ನು ನಾವು 7 ವರ್ಷದವರೆಗೆ ನಿಮಗೆ ಆ ಟ್ಯಾಕ್ಸ್ನ ನಿಮಗೆ ಇಂಪೋಸ್ ಮಾಡೋದಿಲ್ಲ ಅಂಥೇಳಿ. ಬೇಸ್ಡ್ ಆನ್ ದ ರಿಪ್ರೆಸೆಂಟೇಷನ್ ಇಂಡಸ್ಟ್ರೀಸ್ ಎಕ್ಸ್ಪಾಂಡೆಡ್ ದೇರ್ ಬಿಸ್ನೆಸ್. ಈ ಕಾರ್ಖಾನೆಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಿದವು. ಸಬ್ಸಿಕ್ವೆಂಟ್ಲಿ ಮುನ್ಸಿಪಾಲ್ಟಿ ಸಾಟ್ ಟು ಇಂಪೋಸ್ ಟ್ಯಾಕ್ಸ್. ಆದರೆ 1 ವರ್ಷ 2 ವರ್ಷ ಆದಮೇಲೆ ಮುನ್ಸಿಪಾಲ್ಟಿ ಏನು ಹೇಳ್ತು, ಇಲ್ಲ ನಾವು ನಿಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತೀವಿ, ನಿಮ್ಮ ಮೇಲೆ ಅಕ್ಟ್ರಾಯ್ ಹಾಕ್ತೀವಿ ಅಂಥೇಳಿ ಸ್ಟಾರ್ಟ್ ಮಾಡಿತು. ಸೊ ದೀಸ್ ಪೀಪಲ್ ವೆಂಟ್ ಟು ಸುಪ್ರೀಂ ಕೋರ್ಟ್. Supreme Court, considering the expansion activity of the company, relying on the octroi exemption, held that the public bodies are also bound by the representation made. ನೋಡಿ, ಈವನ್ ಗೌರ್ಮೆಂಟ್ ಅಷ್ಟೇ ಅಲ್ಲ, ಈವನ್ ಪಬ್ಲಿಕ್ ಬಾಡಿ, ಲೋಕಸ್ ಬಾಡೀಸ್ ಕೂಡ ಈ ಒಂದೇನಿದೆ ಪ್ರಾಮಿಸರಿ ಎಸ್ಟಾಪಲ್ಗೆ ಬದ್ಧರಾಗಿದ್ದಾರೆ ಅನ್ನೋದನ್ನು ಈ ಪ್ರಕರಣದಲ್ಲಿ ನೋಡ್ತೀವಿ. ಅರ್ಜಿದಾರರ ಕಂಪನಿಯು ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಕೈಗಾರಿಕಾ ಪ್ರದೇಶಕ್ಕೆ 7 ವರ್ಷಗಳವರೆಗೆ ಅಕ್ಟ್ರಾಯ್ ವಿನಾಯಿತಿ ನೀಡಲು ಪುರಸಭೆ ಒಪ್ಪಿಗೆ ನೀಡಿತು. ಈ ಹೇಳಿಕೆಯ ಆಧಾರದ ಮೇಲೆ ಉದ್ಯಮಿಗಳು ತಮ್ಮ ವ್ಯಾಪಾರವನ್ನು ನಿರ್ಧರಿಸಿದವು. ತರುವಾಯ ಪುರಸಭೆಯು ಸುಂಕವನ್ನು ವಿಧಿಸಲು ಪ್ರಯತ್ನಿಸಿತು. ಅಕ್ಟ್ರಾಯ್ ವಿನಾಯಿತಿಯನ್ನು ಅವಲಂಬಿಸಿರುವ ಕಂಪನಿಯು ವಿಸ್ತರಣಾ ಚಟುವಟಿಕೆಯನ್ನು ಪರಿಗಣಿಸಿ, ಇವರು ವಿಸ್ತರಣೆ ಮಾಡಿದ್ದನ್ನು ಪರಿಗಣಿಸಿ ಸಾರ್ವಜನಿಕ ಸಂಸ್ಥೆಗಳು ತಮ್ಮ ಹೇಳಿಕೆಗೆ ಬದ್ಧರಾಗಿರಬೇಕು ಎನ್ನುವುದನ್ನು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿತು ಅನ್ನೋದನ್ನು ಈ ಪ್ರಕರಣದಲ್ಲಿ ನಾವು ನೋಡ್ತೀವಿ. ದೆನ್ ಕಂಡೀಷನ್ಸ್ ಟು ಓಪನ್ ಎಸ್ಟಾಪಲ್. ಒಂದು ನೆನ್ಪಿಟ್ಕೊಳ್ಳಿ, ಈ ಎಸ್ಟಾಪಲ್ನ ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ನಾನು ಹೇಳಿದಂತಹ ಕೆಲವೊಂದು ಪ್ರಕರಣಗಳನ್ನು ಬಿಟ್ಟು ಇನ್ನೂ ಕೆಲವು ಪ್ರಕರಣಗಳಿದ್ದಾವೆ, ಅಂತಲ್ಲಿ ಎಸ್ಟಾಪಲ್ನ ಎಲ್ಲ ಪ್ರಕರಣಗಳಲ್ಲಿ ಕೊಟ್ಟಿಲ್ಲ. ಅದಕ್ಕೆ ಇಲ್ಲಿ ಸ್ಟ್ರಿಕ್ಟ್ ಕಂಡೀಷನ್ಸ್ನ ಸಾಮಾನ್ಯವಾಗಿ ಹಾಕ್ತಾರೆ. ಏನು ಕಂಡೀಷನ್ನು? ದ ಮೇನ್ ಕಂಡೀಷನ್ ಟು ಇನ್ವೋಕ್ ದಿಸ್ ಪ್ರಿನ್ಸಿಪಲ್ ಆರ್ ದ ಪರ್ಸನ್ ಇನ್ವೋಕಿಂಗ್ ದ ಡಾಕ್ಟ್ರಿನ್. ಯಾರು ಪ್ರಾಮಿಸರಿ ಎಸ್ಟಾಪಲ್ನಿಂದ ನಾನು ವಂಚಿತನಾಗಿದ್ದೀನಿ ಅನ್ನೋದು ಹೇಳೋನಿದಾನಲ್ಲ, he should have
ಆಕ್ಟೆಡ್, ಹಿ ಶುಡ್ ಹ್ಯಾವ್ ಆಕ್ಟೆಡ್ ಬೇಸ್ಡ್ ಆನ್ ದ ರಿಪ್ರೆಸೆಂಟೇಷನ್. ಅವರ ಹೇಳಿಕೆಯ ಮೇಲೆ ಇವರು ಕ್ರಮ ಜರುಗಿಸಿರಬೇಕು. ಆಫ್ ರೆಸ್ಪಾನ್ಸಿಬಲ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ, ಯಾರ್ಯಾರೋ ಹೇಳಿದ್ರಲ್ಲ, ಯಾರೋ ಕ್ಲರ್ಕೋ ಗುಮಾಸ್ತರೋ ಮತ್ತೊಬ್ಬರು ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಿಸಿದ ಅಧಿಕಾರಿಯು ಅಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರೆ ಆ ಹೇಳಿಕೆಯನ್ನು ನಂಬಿ ಇವರು ಕ್ರಮ ತೆಗೆದುಕೊಂಡಿದ್ದಾರೆ. ಮಾತ್ರ ಇಲ್ಲಿ ಪ್ರಾಮಿಸರಿ ಎಸ್ಟಾಪಲನ್ನು ಅವರು ಕೋರ್ಟಿನ ಮುಂದೆ, ನ್ಯಾಯಾಲಯದ ಮುಂದೆ ತರಬಹುದು. ದ ಪರ್ಸನ್ ಮಸ್ಟ್ ಹ್ಯಾವ್ ಪುಟ್ ಇನ್ ಟು ಅನ್ಜಸ್ಟ್ ಪೊಸಿಷನ್. ನೋಡಿ, ಮತ್ತೇನಾಗಿರ್ಬೇಕು, ಅವ್ರು ಆ್ಯಕ್ಟ್ ಮಾಡಿರೋದು ಅಷ್ಟೇ ಅಲ್ಲ, ಅವ್ರಿಗೆ ಅನ್ಯಾಯ ಆಗಿರಬೇಕು. ಹಂಗೆ ಆ್ಯಕ್ಟ್ ಮಾಡಿದ ಮೇಲೆ ಆ ಅಥಾರಿಟಿ ನಾನು ಹೇಳಿಲ್ಲ, ನಾನು ಆ ರೀತಿ ನಿಮ್ಗೆ ಹೇಳಿದಂಥ ನಾನು ಮಾಡೋಕ್ಕಾಗಲ್ಲ ಅಂತೇನು ಹೇಳಿದಾಗ ಇವರಿಗೆ ಯಾವುದೇ ರೀತಿಯ ಅನ್ಯಾಯ ಆಗಿರಬಾರ್ದು, ಡ್ಯೂ ಟು ಸಬ್ಸಿಕ್ವೆಂಟ್ ಡಿಸಿಷನ್ ಬೈ ದ ಗೌರ್ಮೆಂಟ್. ಅಂಥ ಸಂದರ್ಭದಲ್ಲಿ ಮಾತ್ರ ನಾವೇನು ಮಾಡ್ಬೋದು, ಪ್ರಾಮಿಸರಿ ಎಸ್ಟಾಪಲನ್ನು ಉಪಯೋಗಿಸ್ಬೋದು ಅಂತಕ್ಕಂಥದ್ದನ್ನು. ಈ ತತ್ವವನ್ನು ಅನುಸರಿಸಲು ಮುಖ್ಯ ತತ್ವಗಳು. ಪ್ರಾಮಿಸರಿ ಎಸ್ಟಾಪಲ್ ಸಿದ್ಧಾಂತವನ್ನು ಅನ್ವಯಿಸುವ ವ್ಯಕ್ತಿಯು ಜವಾಬ್ದಾರಿಯುತ ಆಡಳಿತಾಧಿಕಾರದ ಪ್ರಾತಿನಿಧ್ಯದ ಆಧಾರದ ಮೇಲೆ ಕಾರ್ಯನಿರ್ವಹಿಸಿರಬೇಕು. ಅಂತಹ ವ್ಯಕ್ತಿ ಯಾರು, ಆ ಪ್ರಾಮಿಸರಿ ಎಸ್ಟಾಪಲನ್ನು ಕ್ಲೇಮ್ ಮಾಡುವಂತಹ ವ್ಯಕ್ತಿ ಈ ಒಂದು ಪ್ರಾತಿನಿಧ್ಯದ ಮೇಲೆ ತಾನು ಕಾರ್ಯವನ್ನು ಮಾಡಿ ನಂತರದ ನಿರ್ಧಾರದಿಂದ ಆ ವ್ಯಕ್ತಿಗೆ ಅನ್ಯಾಯದ ಅಥವಾ ನಷ್ಟದ ಸ್ಥಿತಿಗೆ ಸಿಲುಕಿರಬೇಕು. ನಷ್ಟದ ಸ್ಥಿತಿಗೆ ಸಿಲುಕಿರಬೇಕು. ಈ ಎರಡು ಕಂಡೀಷನ್ಗಳು ಫುಲ್ಫಿಲ್ ಆದ್ರೆ ಮಾತ್ರ ಯು ಕ್ಯಾನ್ ಓಪನ್ ಪ್ರಾಮಿಸರಿ ಎಸ್ಟಾಪಲ್. ಓಪನ್ ಪ್ರಾಮಿಸರಿ ಎಸ್ಟಾಪಲ್ ಬಿಫೋರ್ ಜುಡಿಷಿಯರಿ. ಬಿಫೋರ್ judiciary. Otherwise no. The promissory estoppel can be denied. ನೋಡಿ, ಈ ಪ್ರಾಮಿಸರಿ ಎಸ್ಟಾಪಲನ್ನು ಏನು ಡಿನೈ ಮಾಡ್ಬೋದು, ಯಾವ್ಯಾವ ಸಂದರ್ಭದಲ್ಲಿ ಡಿನೈ ಮಾಡ್ಬೋದು ಅಂತ ಇಲ್ಲಿ ಹೇಳಿದ್ವಿ. ದೇರ್ ಈಸ್ ಎ ಡೆಲಿಬ್ರೇಟ್ ಡಿಲೇ. ನೀವು ಉದ್ದೇಶಪೂರ್ವಕವಾಗಿ ತಡ ಮಾಡಿ ಕೋರ್ಟ್ಗೆ ಹೋದರೆ ಪ್ರಾಮಿಸರಿ ಎಸ್ಟಾಪಲ್ ಕ್ಲೇಮ್ ಆಗಲ್ಲ. ರಿಲೀಫ್ ಈಸ್ ಅಗೇನ್ಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್. ನೀವು ಮಾಡಿದಂತಹ ರಿಲೀಫ್ ಕೇಳ್ತಿರಲ್ವಾ, ಅದು ಸಾರ್ವಜನಿಕ ಹಿತದೃಷ್ಟಿಯಿಂದ ವಿರುದ್ಧವಾಗಿರಬಾರ್ದು. ಸಾರ್ವಜನಿಕ ಹಿತದೃಷ್ಟಿಯಿಂದ ಅದು ವಿರುದ್ಧವಾಗಿರಬಹುದು. ದ ರೀಸನೇಬಲ್ ನೋಟಿಸ್ ಹ್ಯಾಸ್ ಬೀನ್ ಗಿವನ್ ಟು ದ ಪಾರ್ಟಿ ಟು ರಿಸ್ಯೂಮ್ ಹಿಸ್ ಪರ್ಸನ್. ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರೇನಾದರೂ ತಕ್ಷಣದಿಂದಲೇ ಇಲ್ಲ ನೀನು ಆ ರೀತಿ ಮಾಡುವ ಹಾಗಿಲ್ಲ, ನನ್ನ ಸ್ಟೇಟ್ಮೆಂಟ್ ತಪ್ಪಾಗಿದೆ, ನೀನು ದಯವಿಟ್ಟು ಆ ಥರದ ಕ್ರಮಗಳನ್ನು ತೆಗೆದುಕೊಡ್ಬೇಡ ಅಂಥೇಳಿ ಆ ವ್ಯಕ್ತಿಯ ಗಮನಕ್ಕೆ ಮೊದಲೇ ತಂದಿದ್ದರೆ, ಈ ಮೂರು ಸಂದರ್ಭಗಳಲ್ಲಿ ನೀವೇನು ಪ್ರಾಮಿಸರಿ ಎಸ್ಟಾಪಲ್ನ ಕ್ಲೇಮ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ನೋಡ್ಬೋದು. ಉದ್ದೇಶಪೂರ್ವಕವಾಗಿ ವಿಳಂಬವಿದ್ದರೆ ಡಿಲೇಡ್, ಲ್ಯಾಶಿಸ್ ಅಂತಾರೆ ಅದಕ್ಕೆ, ಲ್ಯಾಶಿಸ್ ಪ್ರಕರಣದಲ್ಲಿ ಆಗೋಲ್ಲ. ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿದ್ದರೆ, ಏನು ಸಾರ್ವಜನಿಕ ಹಿತಾಸಕ್ತಿ ಅನ್ನೋದನ್ನು ಹೇಳ್ತೇನೆ ನಾನು. ಅವರ ಸ್ಥಾನವನ್ನು ಪುನರಾರಂಭಿಸಲು ಪಕ್ಷಕ್ಕೆ ಸಮಂಜಸವಾದ ಸೂಚನೆ ನೀಡಿದ ಸಂದರ್ಭದಲ್ಲಿ, ಒಂದು ವೇಳೆ ಹೇಳಿದ ಸ್ಟೇಟ್ಮೆಂಟನ್ನು ತಕ್ಷಣವೇ ಮತ್ತೆ ತಿರುಗಿ ಇಲ್ಲ ನಾನು ಹಾಗೆ ಹೇಳಿರೋದು ಸರಿಯಲ್ಲ, ದಯವಿಟ್ಟು ನೀವು ಆ ರೀತಿ ಇದ್ರ ಮೇಲೆ ಡಿಪೆಂಡ್ ಆಗಿ ನೀವು ಯಾವುದೇ ಕ್ರಮ ಜರುಗಿಸಬೇಡಿ ಅಂತ ಹೇಳಿ ಸೂಕ್ತ ನೋಟಿಸ್ ಕೊಟ್ಟಿದ್ರೆ, ಅಂಥ ಸಂದರ್ಭದಲ್ಲಿ ನೀವು ಅದನ್ನು ಇದು ಮಾಡೋಕ್ಕಾಗಲ್ಲ. ನೋಡಿ, ದೆನ್ ನಾವು ಅದೇ ಪಬ್ಲಿಕ್ ಇಂಟ್ರೆಸ್ಟ್ ಅಥವಾ ಪಬ್ಲಿಕ್ ಪಾಲಿಸಿ ಅಂದರೆ ಏನು ನೋಡೋಣ. ದ ಡಾಕ್ಟ್ರಿನ್ ಆಫ್ ಪ್ರಾಮಿಸರಿ ಎಸ್ಟಾಪಲ್ ಕ್ಯಾನಾಟ್ ಗೋ ಅಗೇನ್ಸ್ಟ್ ಪಬ್ಲಿಕ್ ಪಾಲಿಸಿ ಬೇಸ್ಡ್ ಆನ್ ದ ರೈಟ್ಸ್ ಆಫ್ ರಿಸರ್ವೇಷನ್ ಅಂಡರ್ ಆರ್ಟಿಕಲ್ 15 and 16 ಇಫ್ ಎ ಸರ್ಟಿಫಿಕೇಟ್ ವಾಸ್ ಅಬ್ಟೈನ್ಡ್ ಬೈ ಫ್ರಾಡ್. ನೋಡಿ, ಪಬ್ಲಿಕ್ ಪಾಲಿಸಿ ಅನ್ನೋದನ್ನು ಇಲ್ಲಿ ನಾನು ಹೇಳ್ತೀನಿ, ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿ ತಹಸೀಲ್ದಾರ್ ಆಫೀಸಲ್ಲಿ ಸರ್ಟಿಫಿಕೇಟ್ ತಂದುಬಿಟ್ಟಿರ್ತಾನೆ, ಏನು ನಾನು ರಿಸರ್ವ್ ಇದ್ದೀನಿ, ಹೀಗಿದ್ದೀನಿ, ಹಾಗಿದ್ದೀನಿ ಅಂತೇಳಿ ಸರ್ಟಿಫಿಕೇಟ್ ತಂದಿರ್ತಾನೆ. ಆದರೆ ಅವನ ಸರ್ಟಿಫಿಕೇಟು ಏನಾಗಿರುತ್ತೆ, ಫಾಲ್ಸ್ ಆಗಿರುತ್ತೆ. ಅಂದರೆ ಫ್ರಾಡಿಂದ ತೊಗೊಂಬಂದಿರ್ತಾನೆ, ಅವನು ಮೋಸ ಮಾಡಿ ತಂದಿರ್ತಾನೆ ಸರ್ಟಿಫಿಕೇಟು. ಆವಾಗ ಆ ಸರ್ಟಿಫಿಕೇಟ್ ತಂದು ಕೆಲಸ ಸಿಕ್ಕಿರುತ್ತೆ ಅವನಿಗೆ, ಅಥವಾ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿರುತ್ತೆ. ಸಿಕ್ಕಾದ ಮೇಲೆ ಅವನೇನು ಹೇಳ್ಬೋದು, ಇಲ್ಲ ಸರ್ಟಿಫಿಕೇಟ್ ಕೊಟ್ಟವರು ಅಧಿಕಾರಿಗಳು, ಐ ಆಮ್ ಪ್ರೊಟೆಕ್ಟೆಡ್ ಅಂಡರ್ ಪ್ರಾಮಿಸರಿ ಎಸ್ಟಾಪಲ್ ಅಂತ ಹೇಳೋಕ್ಕಾಗಲ್ಲ. ದಿಸ್ ಇಸ್ ವಾಟ್ ಈಸ್ ಅಗೇನ್ಸ್ಟ್ ಪಬ್ಲಿಕ್ ಪಾಲಿಸಿ. ನೋಡಿ, the doctrine of promissory estoppel cannot go against public policy based on the rights to reservation under article 15 and 16. If a certificate was obtained by fraud, such person cannot claim his benefit on this principle when the fraudulent act is revealed. ನೋಡಿ, ಅವನು ಫ್ರಾಡ್ ಅಂತೇಳಿ ರಿವೀಲ್ ಆದಮೇಲೆ ಒಂದು ವೇಳೆ ಈ ಕೇಸ್ ಕೋರ್ಟಿಗೆ ಬಂದಾಗ ಅವನು ಕೋರ್ಟ್ ಮುಂದೆ ಇಲ್ಲ ಐ ಆಮ್ ಪ್ರೊಟೆಕ್ಟೆಡ್ ಬೈ ಪ್ರಾಮಿಸರಿ ಎಸ್ಟಾಪಲ್ ಅಂತ ಅವನಿಗೆ ಹೇಳೋಕ್ಕಾಗೋದಿಲ್ಲ. ಇದಕ್ಕೆ ನಾವೇನು ಹೇಳ್ತೀವಿ, ಪಬ್ಲಿಕ್ ಪಾಲಿಸಿ
ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ, ಸಾರ್ವಜನಿಕ ನೀತಿ. ಪ್ರಾಮಿಜರಿ ಇಸ್ಟಾಪಲ್ ಸಿದ್ಧಾಂತವು ಸಾರ್ವಜನಿಕ ನೀತಿಗೆ ವಿರುದ್ಧವಾಗಿ ಹೋಗುವುದಿಲ್ಲ. ಆರ್ಟಿಕಲ್ 15-16 ಅಡಿಯಲ್ಲಿ ಮೀಸಲಾತಿ ಹಕ್ಕುಗಳ ಆಧಾರದ ಮೇಲೆ ವಂಚನೆಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದರೆ ಅಂತಹ ವ್ಯಕ್ತಿಯು ಅಂತಹ ಮೋಸದ ಕೃತ್ಯವನ್ನು ಬಹಿರಂಗಪಡಿಸಿದಾಗ ಈ ತತ್ವದ ಮೇಲೆ ತನ್ನ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಿಲ್ಲ. ದಿಸ್ ಈಸ್ ಅಗೇನ್ಸ್ಟ್ ಪಬ್ಲಿಕ್ ಪಾಲಿಸಿ. ಈ ಸಿದ್ಧಾಂತವನ್ನು ಕಾನೂನು ಮತ್ತು ಸಂವಿಧಾನದ ವಿರುದ್ಧವಲ್ಲೂ ಬಳಸಲಾಗಲ್ಲ. ಅಂದರೆ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ದ ಸ್ಟೇಟ್ಮೆಂಟ್ ಈಸ್ ಅಗೇನ್ಸ್ಟ್ ದ ಸ್ಟ್ಯಾಚ್ಯೂಟ್ ಇಟ್ ಸೆಲ್ಫ್. ಒಂದು ವೇಳೆ ಅದನ್ನು ಪಾಲಿಸಿದರೆ ಅದು ಕಾನೂನಿಗೆ ವಿರುದ್ಧವಾಗುತ್ತದೆ. ಅಥವಾ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಆ ಸ್ಟೇಟ್ಮೆಂಟನ್ನು ಪಾಲಿಸಿದರೆ ಅಥವಾ ಆ ಸ್ಟೇಟ್ಮೆಂಟನ್ನು ಅಲ್ಟಿಮೇಟ್ಲಿ ಓಕೆ ಅಂತ ಹೇಳಿದರೆ ಅದು ಸಂವಿಧಾನಕ್ಕೆ ವಿರುದ್ಧ ಆಗುತ್ತದೆ. ಅಂತಹ ಸಂದರ್ಭದಲ್ಲಿ ಪ್ರಾಮಿಜರಿ ಇಸ್ಟಾಪಲ್ ಅಪ್ಲೈ ಆಗಲ್ಲ. ಅಂದರೆ a responsible officer may make statement and that statement should also be within the provisions of the law and within the provisions of the constitution. ಅವನ ಸ್ಟೇಟ್ಮೆಂಟೇ ಕಾನೂನಿಗೆ ಮೀರಿದ್ದು, ಅವನ ಸ್ಟೇಟ್ಮೆಂಟೇ ಸಂವಿಧಾನಕ್ಕೆ ಮೀರಿದ್ದಿದ್ರೆ ಅದರಲ್ಲಿ ನಾವು ಪ್ರಾಮಿಜರಿ ಇಸ್ಟಾಪಲ್ ತಗೊಳಕ್ಕಾಗೋದಿಲ್ಲ ಅನ್ನೋದು ಇದರ ಅರ್ಥ. ದೆನ್ ಕನ್ಕ್ಲೂಷನ್. ಇದರಿಂದ ನಾವು ಏನು ಪ್ರಕರಣಗಳನ್ನು ನೋಡಿದ್ವಿ ಅಂದರೆ, ಒಂದು ಇಂಗ್ಲೀಷ್ ಪ್ರಕರಣವನ್ನು ನೋಡಿದ್ವಿ, 2 ಕನ್ನಡ ಪ್ರಕರಣಗಳನ್ನು ನೋಡಿದ್ವಿ. ಈ ರೀತಿಯಾಗಿ ಏನು ಕೆಲವೊಂದು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳ್ತೀವಲ್ಲ, ಪಬ್ಲಿಕ್ ಇಂಟ್ರೆಸ್ಟು ಲಾ ಮತ್ತು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಪ್ರಾಮಿಜರಿ ಇಸ್ಟಾಪಲ್ನ ಮಾಡೋಕ್ಕಾಗೋದಿಲ್ಲ. ಅಂದರೆ ಸಾಮಾನ್ಯ ಏನಾಗುತ್ತೆ ಅಂದರೆ, ಇನ್ನು ರೇರೆಸ್ಟ್ ಆಫ್ ದ ರೇರ್ ಕೇಸಸ್ಸು ನಾವೇನು ಮಾಡ್ತೀವಿ, ಪ್ರಾಮಿಜರಿ ಇಸ್ಟಾಪಲ್ಗೆ ಕಾಂಟ್ರಾಕ್ಟ್ ವಿಷಯದಲ್ಲಿ ಮಹತ್ವ ಕೊಡ್ತೀವಿ. ಒಬ್ಬ ವ್ಯಕ್ತಿ ಯಾವುದೋ ಒಬ್ಬ ಸರ್ಕಾರಿ ಅಧಿಕಾರಿ ಹೇಳಿ ಮಾಡಿದ್ದನ್ನು ಆಮೇಲೆ ಅವನು ಮಾಡಿದಂತಹ ಕೆಲಸಕ್ಕೆ ಸರಿಯಾಗಿ ನಾವು ಏನು ಸ್ಪಂದಿಸಬೇಕು, ಸರ್ಕಾರಿ ಅಧಿಕಾರಿಗಳು ಸ್ಪಂದಿಸಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ವೈಲ್ ಪ್ರಾಮಿಜರಿ ಇಸ್ಟಾಪಲ್ ಕ್ಯಾನ್ ಪ್ರೊವೈಡ್ ಎ ರೆಮಿಡಿ ಇನ್ ಸಮ್ ಕೇಸಸ್ ಇನ್ವಾಲ್ವಿಂಗ್ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್, ಇಟ್ಸ್ ಅಪ್ಲಿಕೇಶನ್ ಈಸ್ ಲಿಮಿಟೆಡ್. ಕೋರ್ಟ್ಸ್ ಜನರಲಿ ಪ್ರಯಾರಿಟೈಸ್ ಕಾಂಪ್ಲಯನ್ಸ್ ಇನ್ ದ ಫಾರ್ಮಲ್ ಕಾಂಟ್ರಾಕ್ಟಿಂಗ್ ಪ್ರೊಸೀಜರ್ಸ್. ನೋಡಿ, ಆ ಕರಾರುಗಳೇನಿರ್ತವೆ ಅದರ ಪ್ರೊಸೀಜರ್ ಪ್ರಕಾರನೇ ಹೋಗಿ ನೀವು ಅಂತೇಳಿ ಕೋರ್ಟ್ ಹೇಳ್ತಾ ಹೊರತು ಎಲ್ಲ ಸಂದರ್ಭದಲ್ಲಿಯೂ ಕೋರ್ಟ್ಗಳು ಪ್ರಾಮಿಜರಿ ಇಸ್ಟಾಪಲ್ನ ಸಪೋರ್ಟ್ ಮಾಡೋದಿಲ್ಲ. ಆ್ಯಂಡ್ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ಸ್ ಓವರ್ ಇಕ್ವಿಟೇಬಲ್ ಡಾಕ್ಟ್ರಿನ್ಸ್ ಲೈಕ್ ಪ್ರಾಮಿಜರಿ ಇಸ್ಟಾಪಲ್. ದೆನ್ ಇಟ್ ಈಸ್ ಎ ಟೂಲ್ ಸ್ಪೇರಿಂಗ್ಲಿ ಯೂಸ್ಡ್. ಯಾವಾಗಲೂ ಉಪಯೋಗ ಮಾಡೋದಿಲ್ಲ, ಕೆಲವು ಸಂದರ್ಭದಲ್ಲಿ. ಯಾವ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನಿಜವಾಗ್ಲೂ ಅನ್ಯಾಯ ಆಗುತ್ತೆ ಅಂಥ ಸಂದರ್ಭದಲ್ಲಿ. ಆದರೆ ನಾವು ಇವತ್ತು ನೋಡ್ತಾ ಇದ್ದೀವಿ, ಅಥವಾ ನಾವು ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಕೇಳ್ತಾ ಇದ್ದೀವಿ, ಈ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳು ಹೆಂಗೆ ನಡೀತವೆ ಅಂತಂದರೆ, ಅಲ್ಲಿ ಕಾಂಟ್ರಾಕ್ಟು ಆಗಿರೋಲ್ಲ, ವರ್ಕ್ ಆರ್ಡ್ರು ಆಗಿರೋದಿಲ್ಲ, ಕಾಂಟ್ರಾಕ್ಟ್ಗಳು ಕೆಲಸ ಮಾಡಿರ್ತಾರೆ. ಅಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಕ್ರಿಯೇಟ್ ಆಗಿದೆಯಲ್ಲ, ಅದು ಭಯ ಹುಟ್ಟಿಸುವಂತಹ ಒಂದು ಕ್ರಿಯೆ. ಆ ರೀತಿ ಆಗಬಾರ್ದು. ಈ ಕಾಂಟ್ರಾಕ್ಚುವಲ್ ಥಿಂಗ್ಸ್ ಶುಡ್ ಹ್ಯಾಪನ್ ಆ್ಯಸ್ ಪರ್ ಲಾ ಅಂತಕ್ಕಂಥದ್ದು ನನ್ನ ಕಳಕಳಿ. ಈ ಸರ್ಕಾರಿ ಕರಾರುಗಳಿಗೆ ಸಂಬಂಧಿಸಿದ ಕೆಲವು ಪ್ರಕರಣಗಳಲ್ಲಿ ಪ್ರಾಮಿಜರಿ ಇಸ್ಟಾಪಲ್ ಪರಿಹಾರ ಒದಗಿಸಬಹುದು, ಓಕೆ. ಆದರೆ ಇಟ್ ಈಸ್ ವೆರಿ ಲಿಮಿಟೆಡ್, ಇಟ್ ಈಸ್ ವೆರಿ ಸೀಮಿತವಾಗಿದೆ. ನ್ಯಾಯಾಲಯಗಳು ಸಾಮಾನ್ಯವಾಗಿ ಸಮಾನತೆಯ ತತ್ವಗಳಾದ ಪ್ರಾಮಿಜರಿ ಇಸ್ಟಾಪಲ್ಗಿಂತ ಅಧಿಕೃತ ಕರಾರು ವಿಧಾನಗಳಲ್ಲಿ ಕಾನೂನುಬದ್ಧ ಅವಶ್ಯಕತೆಗಳ ಪಾಲನೆಯನ್ನೇ ಆದ್ಯತೆ ನೀಡುತ್ತವೆ. ಆದರೆ ಸಮನ್ವಯ ನ್ಯಾಯವನ್ನು ಸಾಧಿಸಲು ನ್ಯಾಯಾಂಗದಿಂದ ಇದು ವಿರಳವಾಗಿ ಬಳಸುವ ಸಾಧನವಾಗಿದೆ. ಸಮನ್ವಯ ನ್ಯಾಯ ಅಂದರೆ ಈಕ್ವಿಟೇಬಲ್ ಜಸ್ಟಿಸ್ ಅಂತೀವಿ ನಾವು. ಈಕ್ವಿಟೇಬಲ್ ಜಸ್ಟಿಸ್ ಅಂದರೆ ಖರ್ಚು ಮಾಡಿದಂತಹ ವ್ಯಕ್ತಿಗೆ ಅನ್ಯಾಯ ಆಗಬಾರ್ದು. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಸಮನ್ವಯ ಅಥವಾ ನ್ಯಾಯವನ್ನು ಉಪಯೋಗಿಸ್ತೀವಿ ಅಂತಕ್ಕಂಥದ್ದು. ದಿಸ್ ಈಸ್ ವಾಟ್ ಈಸ್ ಪ್ರಾಮಿಜರಿ ಇಸ್ಟಾಪಲ್. ದೇರ್ಫೋರ್ ವಾಟ್ ಐ ಕ್ಯಾನ್ ಟೆಲ್ ಯು ಈಸ್ ದಿಸ್ ಪ್ರಾಮಿಜರಿ ಇಸ್ಟಾಪಲ್ ಈಸ್ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಚುವಲ್ ಲಯಬಿಲಿಟಿ ಆಫ್ ದಿ ಗೌರ್ಮೆಂಟ್, ಬಟ್ ದಿ ಕಾಂಟ್ರಾಕ್ಟ್ ಈಸ್ ನಾಟ್ ಎಕ್ಸಿಕ್ಯೂಟೆಡ್. ನೆನ್ಪಿಟ್ಕೊಳ್ಳಿ. This is a doctrine related to contracts, government contracts. In certain cases, what happens is government contracts may not happen legally according to Article 299 subclass 1. ಅಂದರೆ ಅನುಚ್ಛೇದ 299(1) ಪ್ರಕಾರ ಕಾಂಟ್ರಾಕ್ಟ್ ಆಗಿರದೇ ಇರ್ಬೋದು. ಆದರೆ ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಒಂದು ಸ್ಟೇಟ್ಮೆಂಟನ್ನು ಮಾಡಿ, ಒಂದು ಯೋಜನೆಯನ್ನು ಹೇಳಿ, ಅದಕ್ಕೆ ತಕ್ಕನಾಗೆ ಇನ್ನೊಬ್ಬ ವ್ಯಕ್ತಿಯನ್ನು ಕೆಲಸ ಮಾಡುವ ಹಾಗೆ ಒಂದು ವಾತಾವರಣ ಸೃಷ್ಟಿ ಮಾಡಿದಾಗ ಅದನ್ನು ನಂಬಿ ಕೆಲಸ ಮಾಡಿದಂಥ ವ್ಯಕ್ತಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಪ್ರಾಮಿಜರಿ ಇಸ್ಟಾಪಲ್ನ ಮೂಲ ಉದ್ದೇಶ. ಪ್ರಾಮಿಜರಿ ಇಸ್ಟಾಪಲ್ನ ಅಂಥ ಸಂದರ್ಭದಲ್ಲಿ ಅದನ್ನು ಏನು ಮಾಡ್ತಾರೆ, ಈ ಒಂದು ತತ್ವವನ್ನು ಆಧರಿಸಿ ನ್ಯಾಯಾಂಗ
ತೀರ್ಪನ್ನು ಕೊಡ್ಬೋದು. ಆದರೆ ಎಲ್ಲ ಸಂದರ್ಭಗಳಲ್ಲೂ ನಾವು ಪ್ರಾಮಿಸರಿ ಎಸ್ಟಾಪಲ್ಗೆ ಹೋಗೋಕ್ಕಾಗಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಅಧಿಕಾರಿ ಇರ್ತಾನಲ್ಲ, ಅವನ ಅಧಿಕಾರಿ ಜವಾಬ್ದಾರಿಕೆ ಆದಂಥ ಸಂಬಂಧಪಟ್ಟಂಥ ಅಧಿಕಾರಿ ಹೇಳಿಕೆ ಇರಬೇಕು. ಯಾರ್ದೋ ಅಧಿಕಾರಿ ಹೇಳಿಕೆ ಆದ್ರೆ ಆಗಲ್ಲ. ಎರಡನೇದು, ಈ ಪ್ರಾಮಿಸರಿ ಎಸ್ಟಾಪಲ್ ಇದೆ ನಮಗೆ ಅಂಥೇಳಿ ನಾವು ಫ್ರಾಡ್ ಮಾಡಿ ಏನಾರೋ ಒಂದು ಕೆಲಸವನ್ನು ಮಾಡಿ ಆಮೇಲೆ ಆ ಫ್ರಾಡುಲೆಂಟ್ ವಿಷಯದಲ್ಲಿ ನಿಮಗೇನು ಅವ್ರ ಪರ್ಮಿಷನ್ ಸಿಕ್ಕಿರುತ್ತೋ, ಹೇಳಿಕೆ ಸಿಕ್ಕಿರುತ್ತೋ, ಸರ್ಟಿಫಿಕೇಟ್ ಸಿಕ್ಕಿರುತ್ತೋ, ಅದರ ಮೇಲೆ ನೀವು ಪ್ರಾಮಿಸರಿ ಎಸ್ಟಾಪಲ್ ಕ್ಲೇಮ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಆಸ್ ಎ ಪಬ್ಲಿಕ್ ಪಾಲಿಸಿ ಆ್ಯಂಡ್ ಇಟ್ ಈಸ್ ನಾಟ್ ಅಗೇನ್ಸ್ಟ್ ಎನಿ ಕಾನ್ಸ್ಟಿಟ್ಯೂಷನ್ ಆರ್ ಅಗೇನ್ಸ್ಟ್ ಎನಿ ಸ್ಟ್ಯಾಚ್ಯೂಟ್. ಏನಿದ್ರ ಅರ್ಥ ಅಂತಂದರೆ, ಆ ಹೇಳಿಕೆ ರಿಪ್ರೆಸೆಂಟೇಷನ್ ಏನಿರುತ್ತಲ್ವ ಅದು ಕಾನೂನಿನ ಇತಿಮಿತಿಯೊಳಗಿದ್ರೆ ಮಾತ್ರ ಡಾಕ್ಟ್ರಿನ್ ಅಪ್ಲೈ ಮಾಡಲಿಕ್ಕಾಗುತ್ತೆ. ಆ ಹೇಳಿದಂಥ ಜವಾಬ್ದಾರಿಯಿಂದ ಇರುವಂತಹ ವ್ಯಕ್ತಿ ಹೇಳಿದ ಕೆಲಸದಿಂದ ಅಥವಾ ಹೇಳಿದ ಹೇಳಿಕೆಯಿಂದ ನೀವು ಮಾಡಿದಂಥ ಕೃತ್ಯ ಹೀಗಾಗುತ್ತಲ್ವ, ಅದು ಯಾವುದೇ ಕಾನೂನಿನ ಚೌಕಟ್ಟಿನೊಳಗೆ ಫಿಟ್ ಆಗೋದಿಲ್ಲ ಅಥವಾ ಸಂವಿಧಾನದ ನಮ್ಮ ಪರಿಮಿತಿಯಲ್ಲಿ ಫಿಟ್ ಆಗೋದಿಲ್ಲ. ಅಂತಹ ಒಂದು ಹೇಳಿಕೆಯಿಂದ ಮಾಡಿದಂಥ ಕೆಲಸ ನಿಮ್ಮದಿತ್ತು ಅಂತಂದರೆ ನಿಮಗೆ ಈ ಪ್ರಾಮಿಸರಿ ಎಸ್ಟಾಪಲ್ನ ಲಾಭ ದೊರೆಯೋದಿಲ್ಲ ಅನ್ನೋದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಮುಂದಿನ ವಿಡಿಯೋ ಕ್ಲಾಸ್ನಲ್ಲಿ ನಾನು ನಿಮಗೆ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ನೊಂದಿಗೆ ನೆಕ್ಸ್ಟ್ ವಿಡಿಯೋ ಕ್ಲಾಸ್ನಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನೀವು ನಿಮ್ಮ ಸಹಕಾರವನ್ನು ಮತ್ತೊಂದು ಸಲ ಸ್ಮರಿಸುತ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.